Good morning, students. So, in the previous class, I have discussed you about the conservation of energy, that is derivation of conservation of energy for a freely falling body. So, that is you have understood, I hope so. In today's class, so let us discuss the another important concept, that is equivalence of mass and energy. So today let us take the next concept, that is equivalence of mass and energy. Equivalence of mass and energy ಏನು ಹಿಂಗಂದ್ರೆ ಅಂತಂದ್ರೆ, ಸೊ ಮಾಸ್ ಇಸ್ ಈಕ್ವಲ್ ಟು ಎನರ್ಜಿ ಆ್ಯಂಡ್ ಎನರ್ಜಿ ಇಸ್ ಈಕ್ವಲ್ ಟು ಮಾಸ್ ಅಂತ ಅದರ ಅರ್ಥ. ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸೊ ಫೇಮಸ್ ಲಾ ಸ್ಟೇಟೆಡ್ ಬೈ ದಿ ಆಲ್ಬರ್ಟ್ ಐನ್ಸ್ಟೈನ್, ದಟ್ ಈಸ್ the mass energy equivalence, that is E is equal to mc square. All of you know this formula, that is E is equal to mc square. E is equal to m into c square. E ಅಂತಂದ್ರೆ ಏನು? ಎನರ್ಜಿ. m ಅಂದ್ರೆ ಮಾಸ್, c ಅಂದ್ರೆ ಸ್ಪೀಡ್ ಆಫ್ ಲೈಟ್. ಸೊ energy is equal to it is the product of mass and square of the speed of light. ಅಂದರೆ ಯಾವುದೇ ಒಂದು ನಾವು ಎನರ್ಜಿ ಏನು ಗೇನ್ ಮಾಡ್ಕೊಳ್ತೀವಿ, ಎನರ್ಜಿ ಪ್ರೊಡ್ಯೂಸ್ ಆಗುತ್ತಲ್ಲ, ಅದು ಎದಕ್ಕೆ ಸಮ ಇರ್ತದೆ ಅಂತಂದರೆ, ಅದು ಆ ಬಾಡಿದ ಮಾಸ್ ಏನಿರ್ತದಲ್ಲ, ಯಾವ ಬಾಡಿದ ಮಾಸ್ ಏನಿರ್ತದೆ ಆ ಬಾಡಿದ ಮಾಸ್ ಇಂಟು ಪ್ರಾಡಕ್ಟ್ ಆಫ್ ಸ್ಪೀಡ್ ಆಫ್ ಲೈಟ್, ಅದಕ್ಕೆ ಅದು ಏನಾಗಿರ್ತೈತಿ ಅಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗಿರ್ತೈತಿ. ಹಾಗಿದ್ರೆ ಎನರ್ಜಿ ಎದ್ರ ಮೇಲೆ ಡಿಪೆಂಡ್ ಆಯ್ತಪ್ಪ ಅಂದರೆ, ಇದಂತೂ ಕಾನ್ಸ್ಟೆಂಟ್, ಸಿ ಈಸ್ ಕಾನ್ಸ್ಟೆಂಟ್, ಸಿ ಈಸ್ ಎ ಕಾನ್ಸ್ಟೆಂಟ್. ಎಷ್ಟು ಅದು? 3 into 10 to the power of 8 meters per second velocity, light of velocity. So 3 into 10 to the power of 8 meters per second ಇದು ಸ್ಪೀಡ್ ಆಫ್ ಲೈಟ್ ಇದಂತೂ ಕಾನ್ಸ್ಟೆಂಟ್. ಹಾಗಿದ್ರೆ ಯಾವುದು ಚೇಂಜ್ ಎನರ್ಜಿ ಎದ್ರ ಮೇಲೆ ಡಿಪೆಂಡ್ ಐತೆ ಅಂತಂದ್ರೆ, ಎನರ್ಜಿ ಆಫ್ ದ ಎನಿ ಬಾಡಿ ಡಿಪೆಂಡ್ಸ್ ಆನ್ ಮಾಸ್ ಆಫ್ ದ ಬಾಡಿ ಅಂತ. ಅಂದ್ರೆ ಎನರ್ಜಿ ಇಸ್ ಈಕ್ವಲ್ ಟು ಮಾಸ್, ಮಾಸ್ ಇಸ್ ಈಕ್ವಲ್ ಟು ಎನರ್ಜಿ. ಇದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ equivalence of mass and energy ಅಂತ ಹೇಳಿ ಕರೀತೀವಿ. So let us take two examples to understand this, how mass is converted into energy and energy is converted into mass ಅಂತ ಹೇಳ್ತಾರೆ. So let us consider one such example for equivalence. Equivalence ಅಂದ್ರೆ same, equivalence of mass and energy. That is first one, let us consider this is annihilation of matter. Annihilation of matter. Annihilation of matter. Matter ಅಂತಂದ್ರೆ ನಿಮಗೆ ಗೊತ್ತಿದೆ, ಎನಿಥಿಂಗ್ ವಿಚ್ ಆಕ್ಯುಪೈಸ್ ಸ್ಪೇಸ್ ಅಂಡ್ ಇಟ್ ಈಸ್ ಹ್ಯಾವಿಂಗ್ ವಾಲ್ಯೂಮ್, ಇಟ್ ಈಸ್ ಹ್ಯಾವಿಂಗ್ ಮಾಸ್ ಅಂತ ಹೇಳಿದ್ದು ಮ್ಯಾಟರ್ ಅಂತ ಹೇಳಿ ಕರಿತೀವಿ. ಅದು ಡಸ್ಟರ್ ಇರ್ಬೋದು, ಚಾಕ್ಪೀಸ್ ಇರ್ಬೋದು, ನೀರು ಇರ್ಬೋದು, ಗಾಳಿ ಇರ್ಬೋದು. ಸೊ ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸಸ್, ಎವ್ರಿಥಿಂಗ್ ಇದಕ್ಕೆ ನಾವೇನಂತ ಕರಿತೀವಿ? ಮ್ಯಾಟರ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲ ಎನಿಲೇಷನ್ ಆಫ್ ಮ್ಯಾಟರ್ ಅಂದ್ರೆ ಡಿಸ್ಟ್ರಕ್ಷನ್ ಆಫ್ ಮ್ಯಾಟರ್ ಅಂತ. ಎನಿಲೇಷನ್ ಮೀನ್ಸ್ ಡಿಸ್ಟ್ರಕ್ಷನ್ ಆಫ್ ಮ್ಯಾಟರ್ ಅಂದ್ರೆ ಯಾವುದೋ ಒಂದು ಮ್ಯಾಟರ್, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಏನಾದ್ರೂ ಅದು ಡಿಸ್ಟ್ರಕ್ಟ್ ಆತಂತಂದ್ರೆ ಅವಾಗ ಅದೇನು ಪ್ರೊಡ್ಯೂಸ್ ಮಾಡತ್ತಂದ್ರೆ ಎನರ್ಜಿ ಪ್ರೊಡ್ಯೂಸ್ ಮಾಡ್ತತಿ ಅಂತ ಇದರ ಅರ್ಥ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ ದ ಎಕ್ಸಾಂಪಲ್ ಫಾರ್ ದಿಸ್, ದಟ್ ಈಸ್ ಇ ಮೈನಸ್. ಇ ಮೈನಸ್ ಅಂತಂದ್ರೆ ಇದಕ್ಕೆ ನಾವೇನು ಕರಿತೀವಿ? ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಅಂತ ಸಿಂಬಲ್ ಇದೆ. ಆಮೇಲೆ ಪ್ಲಸ್, ಇ ಪ್ಲಸ್ ಅಂತ ಕರಿತೀವಿ. ಇ ಪ್ಲಸ್ ಅಂದ್ರೆ ಇದು ಅಪೋಸಿಟ್ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಬರ್ತದ ನಿಮಗೆ. ಇದು ಎಲೆಕ್ಟ್ರಾನ್, ಇದು ಪ್ರೋಟಾನ್, ಇವೆರಡು ಕೂಡಿದ್ವು ಅಂತಂದ್ರೆ. ಸೊ ಕೂಡುದಂತಂದ್ರೆ ಎರಡು ಕಂಬೈನ್ ಆಗಲ್ಲ. ಇಲ್ಲಿ ಎಲೆಕ್ಟ್ರಾನಿಗೂ ನಿಮ್ಗೆ ಬರ್ತದೆ, ಇದಕ್ಕೂ ಮಾಸ್ ಇದೆ. ಎಲೆಕ್ಟ್ರಾನ್ ಈಸ್ ಹ್ಯಾವಿಂಗ್ ಮಾಸ್. ಸೊ this positron, it is also having mass. So ಎಷ್ಟಿದೆ ಮಾಸ್ ಅಂದ್ರೆ 9.1 into 10 to the power of minus 31 kg ಏನಿದೆ ಅಂದ್ರೆ ವೆರಿ ಸ್ಮಾಲ್ ಮಾಸ್. ಆದರೆ ಇವೆರಡು ಮಾಸ್ ಇರ್ತಕ್ಕಂಥ
ಪಾರ್ಟಿಕಲ್ಸ್, ಸ್ಮಾಲ್ ಪಾರ್ಟಿಕಲ್ಸ್ ಇವೆರಡು ಕೂಡಿದ್ವು ಅಂತ ಹೇಳಂತಂದ್ರೆ ಅವಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೇರ್ ಈಸ್ ಎ ಪ್ರೊಡಕ್ಷನ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಎನರ್ಜಿ ಪ್ರೊಡ್ಯೂಸ್ ಆಗೋದು ಯಾವ ರೀತಿಯಾಗಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಂತಂದ್ರೆ ಫೋಟಾನ್ಸ್. ಸೊ ಗಾಮಾ ಫೋಟಾನ್ಸ್ ಅಂತ ಕರಿತೀವಿ. ಸೊ 2 ಗಾಮಾ ಫೋಟಾನ್ಸ್, ಇದಕ್ಕೆ ನಾವೇನಂತ ಕರಿತೀವಿ, ಸಿಂಬಾಲ್ ಇದೆ ಫೋಟಾನ್. ಇದು ಒಂದು ಫೋಟಾನ್, ಇದು ಒಂದು ಫೋಟಾನ್. ಸೊ ಈ ಫೋಟಾನ್ ಏನಿರ್ತಾವ ಅಂತಂದ್ರೆ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾವ. ಇದು ಗಾಮಾ ಅಂತಂದ್ರೆ ಇದು ಎನರ್ಜಿ. ಗಾಮಾ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ರೇಡಿಯೇಷನ್. ಸೊ ಇಟ್ ಈಸ್ ಹ್ಯಾವಿಂಗ್ ಸಮ್ ಎನರ್ಜಿ. ಸೊ ಎರಡು ಇಲ್ಲಿ ಏನಾಗ್ತೈತಿ, ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇವೆರಡು ಏನಂತಂದ್ರೆ ಗಾಮಾ ರೇಸ್ ಅಂತಂದ್ರೆ ಇವೇನಿದೆ ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ. ಅರ್ಥ ಆಯ್ತಲ್ಲ ನಿಮಗೆ? ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್. ಇಟ್ ಈಸ್ when mass is combined energy is produced. ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಯಿತು ಅಂತಂದ್ರೆ ಇದರದ್ದು ಇಕ್ವಿವೆಲೆಂಟ್ ಮಾಸ್ ಎಷ್ಟು ಇರ್ತದಲ್ಲ ಅದು ಇಕ್ವಿವೆಲೆಂಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಮಾಸ್ ಈಸ್ ಈಕ್ವಲ್ ಟು ಎನರ್ಜಿ ಅಂತ ಹೇಳಿ ಅರ್ಥ ಮಾಡ್ಕೊಳಕ್ಕೆ ಇದು ಒಂದು ಎಕ್ಸಾಂಪಲ್. ಹಂಗಿದ್ರೆ ಎನರ್ಜಿ ಮಾಸ್ ಆಗಿ ಕನ್ವರ್ಟ್ ಆಗ್ತದೋ ಇಲ್ಲೋ ಅಂತ ಇದರ ಅರ್ಥ ಮಾಡ್ಕೋಬೇಕು. ಈಗ ಮಾಸ್ ಎನರ್ಜಿ ಆಗಿ ಏನಾಯ್ತು, ಕನ್ವರ್ಟ್ ಆಯ್ತು ಅಕಾರ್ಡಿಂಗ್ ಟು ದಿಸ್ ಇಕ್ವಿವೆಲೆನ್ಸ್ ಆಫ್ ಮಾಸ್ ಅಂಡ್ ಎನರ್ಜಿ. ಅಂದ್ರೆ ಮಾಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಮಾಸ್ ಅಂತ ನಾವು ಪ್ರೂವ್ ಮಾಡಬೇಕಾಗಿತ್ತು. ಇಲ್ಲಿ ನಾವೇನು ಪ್ರೂವ್ ಮಾಡಿದ್ವಿ, ಮಾಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಇಟ್ಸ್ ಇಕ್ವಿವೆಲೆಂಟ್ ಎನರ್ಜಿ. ಈಗ ಲೆಟ್ ಅಸ್ ಟೇಕ್ another example to understand whether energy can be converted into mass. ಅದಕ್ಕೆ ನಾವು ಎರಡನೇ ಎಕ್ಸಾಂಪಲ್ ತಗೊಳ್ಳೋಣ. ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಪೇರ್ ಪ್ರೊಡಕ್ಷನ್ ಅಂತ ಕರೀತಾರೆ. ಪೇರ್ ಅಂತ ಹೇಳಂತಂದ್ರೆ ಎರಡು ನಿಮ್ಗೆ ಬರ್ತದೆ, ಜೊತೆಗೆ ನಾವೇನಂತ ಕರಿತೀವಿ, ಪೇರ್ ಅಂತ ಹೇಳಂತ ಕರಿತೀವಿ. ಸೊ ಪೇರ್ ಆಫ್ ಕಲರ್ಸ್, ಪೇರ್ ಆಫ್ ಆರೋಸ್, ಪೇರ್ ಆಫ್ ರೋಸ್. ಸೊ ಈ ರೀತಿ ಪೇರ್ ಅಂತ ಹೇಳಿದ್ರೆ ಒಂದಲ್ಲ, ಸಿಂಗಲ್ ಅಲ್ಲ, ಎರಡು ಇದ್ರೆ ಅವಾಗ ನಾವು ಪೇರ್ ಅಂತ ಕರಿತೀವಿ. ಇಲ್ಲಿ ಪೇರ್ ಪ್ರೊಡಕ್ಷನ್ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಇಲ್ಲೇನು ಗಾಮಾ ಫೋಟಾನ್ಸ್ ಅದಾವಲ್ಲ, ಇವು ಗಾಮಾ ರೇಸ್, ಗಾಮಾ ಫೋಟಾನ್ಸ್ ಇವೆರಡು ಏನಾದರೂ ಕಂಬೈನ್ ಆದ್ರೆ ಇಲ್ಲೇನು ಗಾಮಾ ಎನರ್ಜಿ ಏನಿರ್ತದಲ್ಲ, ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಎನರ್ಜಿ. ಫೋಟಾನ್ಸ್ ಎನರ್ಜಿ. ಇದು ಒಂದು ಫೋಟಾನ್, ಇದೊಂದು ಫೋಟಾನ್. ಇವೆರಡು ಕಂಬೈನ್ ಆಗ್ಯಾವೆ, ಕೂಡಿದ್ವು ಅಂತಂದ್ರೆ ಇಲ್ಲೇನು ಪ್ರೊಡ್ಯೂಸ್ ಆಗುತ್ತೆ ಅಂತಂದ್ರೆ ದೇರ್ ಇಸ್ ಗೋಯಿಂಗ್ ಟು ಬಿ ಪ್ರೊಡಕ್ಷನ್ ಆಫ್ E minus and E plus. E minus ಅಂದ್ರೆ ಎಲೆಕ್ಟ್ರಾನ್ ನಿಮ್ಗೆ ಕೊಡ್ತಿದೆ, E plus ಅಂದ್ರೆ positron. Positron is anti particle of electron. Anti ಅಂದ್ರೆ ಇದರದ ಮಾಸ್ ಸೇಮ್ ಇರ್ತೈತಿ, ಅದರ ಚಾರ್ಜ್ ಮಾತ್ರ ಇದರ ನೆಗೆಟಿವ್ ಇರ್ತದೆ, ಇದರದ ಪಾಸಿಟಿವ್ ಇರ್ತೈತಿ. ಅದಕ್ಕೆ positron ಅಂತ ಕರೀತೀವಿ. ಸೊ ಇಲ್ಲೊಂದು ಮೈನಸ್ ಒಂದು ಪ್ಲಸ್ ಪ್ರೊಡ್ಯೂಸ್ ಅಂತಲ್ಲ, ಇದಕ್ಕೆ ನಾವೇನು ಎರಡು ಎಲೆಕ್ಟ್ರಾನ್ ಇವೆ, ಆದರೆ ಇದಕ್ಕೆ ಎಲೆಕ್ಟ್ರಾನ್ ಐತೆ, ಪಾಸಿಟ್ರಾನ್ ಐತೆ. ಯಾಕಂದ್ರೆ ಇದು ಪಾಸಿಟಿವ್ ಚಾರ್ಜ್ ಇರ್ತದೆ. ಇದಕ್ಕೆ ಏನಂತೀವಿ ನಾವು, ಪೇರ್ ಆಫ್ ಚಾರ್ಜಸ್ ಒಂದಷ್ಟು ಪ್ರೊಡ್ಯೂಸ್ ಆಗಿಲ್ಲ, ಅದಕ್ಕೆ ಪೇರ್ ಪ್ರೊಡಕ್ಷನ್. ಯಾವಾಗ ಇದು ಪೇರ್ ಪ್ರೊಡಕ್ಷನ್ ಆಯಿತು ಅಂದ್ರೆ ಈ ಎರಡು ಫೋಟಾನ್ ಏನಾದರೂ ಕೂಡಿದ್ವು ಅಂದ್ರೆ, ಎರಡು ಫೋಟಾನ್ ಎನರ್ಜಿ ಇರ್ತಕ್ಕಂಥ ಫೋಟಾನ್ ಎರಡು ಏನಾದರೂ ಕಂಬೈನ್ ಆದವು ಅಂದ್ರೆ ಅವಾಗ ಇಲ್ಲೇ ಏನು ಪ್ರೊಡ್ಯೂಸ್ ಆಗುತ್ತೆ, ಪೇರ್ ಪ್ರೊಡಕ್ಷನ್ ಆಗುತ್ತೆ. So these two examples they illustrate about the what is so called energy can be converted into mass can be converted into energy. I hope you have understood that. So let us take next important concept, that is different forms of energy. Different forms of ಈ ಎನರ್ಜಿ ಒಳಗಡೆ ಬೇರೆ ಫಾರ್ಮ್ಸ್ ಅದಾವ. ದೇರ್ ಆರ್ ವೇರಿಯಸ್ ಫಾರ್ಮ್ಸ್ ಆಫ್ ಎನರ್ಜಿ. ಯು ನೋ ದಟ್ ಈಸ್ heat energy is there, chemical energy is there, electrical energy is there, thermal energy is there. So hydroelectric energy, ocean thermal energy, tidal energy, geothermal energy, so many forms of energies are there. ಹಂಗಿದ್ರೆ ಇಂಪಾರ್ಟೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ಯಾವ್ಯಾವ ಅದಾವ ಅನ್ನೋದನ್ನ ನಾವೀಗ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಹಿಯರ್, ದಟ್ ಈಸ್ ಫಸ್ಟ್ form of energy. Let us take that is called as internal energy.
ಇಂಟರ್ನಲ್ ಎನರ್ಜಿ ಅಂತ. ಇಂಟರ್ನಲ್ ಎನರ್ಜಿ ಅಂದ್ರೆ ಏನು? ಇಂಟರ್ನಲ್ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಇಂಟರ್ನಲ್ ಅಂದ್ರೆ ಒಳಗಡೆ, ಎಕ್ಸ್ಟರ್ನಲ್ ಅಂದ್ರೆ ಹೊರಗಡೆ. ಇಂಟರ್ನಲ್ ಎನರ್ಜಿ ಅಂದ್ರೆ ಇಲ್ಲಿ ಯಾವುದೋ ಒಂದು ಮ್ಯಾಟರ್ ಒಳಗಡೆ, ಸಾಲಿಡ್ ಲಿಕ್ವಿಡ್ ಮ್ಯಾಟರ್ ಒಳಗಡೆ ನಿಮ್ಗೆ ಗೊತ್ತಿದೆ, ಸಾಲಿಡ್ಸ್ ಆಗಲಿ ಲಿಕ್ವಿಡ್ಸ್ ಆಗಲಿ ಅವು ಏನು ಎದರಿಂದ ಮಾಡಿರ್ತಾವ ಅಂತಂದ್ರೆ ಎದರಿಂದ ಇದಾಗಿರ್ತಾವ? ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಸೊ ಯಾವುದೋ ಒಂದು ಸಾಲಿಡ್ ಬಾಡಿ ಒಳಗಡೆ ಇಲ್ಲಿ ಆಟಮ್ಸ್ ಏನು ಇರ್ತಾವಲ್ಲ, ಈ ಆಟಮ್ಸ್ ಸೊ ಇಫ್ ದೇ ವೈಬ್ರೇಟ್, ಹಿಂಗೆ ವೈಬ್ರೇಷನ್ ಆಗ್ತಿರ್ತಾವೆ ಹಿಂಗೆ. ಸೊ ದೇ ಆರ್ ಗೋಯಿಂಗ್ ಟು ವೈಬ್ರೇಟ್ ಲೈಕ್ ದಿಸ್, ಪರ್ಪೆಂಡಿಕ್ಯುಲರ್ಲಿ, ಹಾರಿಜಾಂಟಲಿ, ಈ ರೀತಿಯಾಗಿ ಏನಾಗ್ತಿರ್ತಾವೆ ಒಳಗಡೆ ವೈಬ್ರೇಟ್ ಆಗ್ತಿರ್ತಾವೆ. ಈ ವೈಬ್ರೇಟ್ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಂತಂದ್ರೆ ದೇರ್ ಇಸ್ ಗೋಯಿಂಗ್ ಟು ಬಿ ಪ್ರೊಡಕ್ಷನ್ ಆಫ್ ವಾಟ್ ಈಸ್ ಕಾಲ್ಡ್ ಆಸ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಇಂಟರ್ನಲ್ ಎನರ್ಜಿ ಅಂತ ಹೇಳಿಂದ ಕರಿತೀವಿ. ಈ ಇಂಟರ್ನಲ್ ಎನರ್ಜಿ ಒಳಗಡೆ ಒಂದು ಏನಿರ್ತೈತೆ ಅಂದ್ರೆ ಕೈನೆಟಿಕ್ ಎನರ್ಜಿನೂ ಇರ್ತೈತಿ, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿನೂ ಇರ್ತೈತಿ. ಇಂಟರ್ನಲ್ ಎನರ್ಜಿ ಇಟ್ ಈಸ್ ದ ಸಮ್ ಆಫ್ ಕೈನೆಟಿಕ್ ಪ್ಲಸ್ ಪೊಟೆನ್ಷಿಯಲ್, ಎರಡೂ ಕೂಡ ಇರ್ತದೆ. ಹೆಂಗೆ ಅಂತಂದ್ರೆ ಇಲ್ಲಿ ಆಟಮ್ಸ್ ಮಾಲಿಕ್ಯೂಲ್ಸ್ ಇದೆ ವೈಬ್ರೇಟ್ ಆಗ್ತಿರ್ತಾವ, ದಟ್ ಈಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ. ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಯಾಕಂತ ಹೇಳಂತಂದ್ರೆ ದೇ ಆರ್ ಹ್ಯಾವಿಂಗ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್, ದೇ ಆರ್ ಹ್ಯಾವಿಂಗ್ ಪೊಸಿಷನ್ಸ್. ಬೇರೆ ಹೈಯರ್ ಸ್ಟೇಟ್ಸ್ ಒಳಗಡೆ ಇರ್ತಾವೆ. ಕೆಲವೊಂದು ಆಟಮ್ಸ್ ಮಾಲಿಕ್ಯೂಲ್ಸ್ ಕೆಳಗಡೆ ಇರ್ತಾವೆ, ಕೆಲವೊಂದು ಮೇಲ್ಗಡೆ ಇರ್ತಾವೆ ವಿದಿನ್ ದ ಬಾಡಿ. ಅವುಗಳದ್ದು ಪೊಸಿಷನ್ ಪ್ರಕಾರ ಏನಾಗುತ್ತೆ ಅಂತ ಹೇಳಂತಂದ್ರೆ ದೇ ವಿಲ್ ಬಿ ಹ್ಯಾವಿಂಗ್ ಪೊಟೆನ್ಷಿಯಲ್ ಎನರ್ಜಿ. ನಿಮ್ಗೆ ಗೊತ್ತೈತೆ ಪೊಟೆನ್ಷಿಯಲ್ ಎನರ್ಜಿ ಇಸ್ ಡ್ಯೂ ಟು ಪೊಸಿಷನ್ ಅಂಡ್ ಶೇಪ್ ಸೈಜ್. ಸೊ ಕೈನೆಟಿಕ್ ಎನರ್ಜಿ ಯಾಕಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾಗ್ತಿರ್ತಾವೆ ವೈಬ್ರೇಟ್ ಆಗ್ತಿರ್ತಾವೆ, ಅದು ಕೈನೆಟಿಕ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ಎನರ್ಜಿ. Now let us take up the second one, that is thermal energy. Thermal ನಿಮಗೆ ಇದು ಅರ್ಥ ಆಗುತ್ತೆ. ಥರ್ಮಲ್ ಎನರ್ಜಿ, ಥರ್ಮಲ್ ಅಂತಂದ್ರೆ ಏನು? ಹೀಟ್. ಥರ್ಮಲ್ ಎನರ್ಜಿ ಇಸ್ ನಥಿಂಗ್ ಬಟ್ ವಾಟ್? ಹೀಟ್ ಎನರ್ಜಿಗೆ ನಾವು ಥರ್ಮಲ್ ಎನರ್ಜಿ ಅಂತ ಕರಿತೀವಿ. ಸೊ ವಾಟ್ ಈಸ್ ಹೀಟ್ ಎನರ್ಜಿ? ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಇಟ್ ಈಸ್ ಎ ಹೀಟ್ ಎನರ್ಜಿ ಅಂದ್ರೆ ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ which makes the sensation of heat. Thermal energy ಅಂದ್ರೆ which makes the sensation of heat, ಅದಕ್ಕೆ thermal energy ಅಂತ ಹೇಳಿ ಕರಿತೀವಿ. ಸೊ ಈ ಥರ್ಮಲ್ ಎನರ್ಜಿ ಯಾಕೆ ಪ್ರೊಡ್ಯೂಸ್ ಆಗುತ್ತಪ್ಪ ಅಂತ ಹೇಳಂತಂದ್ರೆ ಈಗ ನೋಡ್ರಿ, ಯಾವುದೇ ಒಂದು ನಾವೀಗ ಹೀಟ್ ಪ್ರೊಡ್ಯೂಸ್ ಮಾಡ್ಬೇಕಂತ ಹೇಳಂದ್ರೆ, ಒಂದು ಈಗ ಹೀಟ್ ಜನರೇಟ್ ಮಾಡ್ಬೇಕಂದ್ರೆ ಒಂದು ಕಟ್ಟಿಗೆಗೆ ಏನು ಮಾಡ್ತೀವಿ ನಾವಲ್ಲಿ? ನಾವು ಫೈರ್ನ ಇದು ಮಾಡ್ತೀವಿ, ಕಡ್ಡಿಗೆ ಬೆಂಕಿ ಹಚ್ತೇವೆ, ಅವಾಗ ಅದು ಸುಡ್ಲಿಕ್ಕೆ ಸ್ಟಾರ್ಟ್ ಆಗ್ತೈತೆ, ಅವಾಗಲ್ಲಿ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಗ್ಯಾಸ್ ಅಲ್ಲಿನೂ ಸಹಿತ ನಾವು ಗ್ಯಾಸಿಗೆ ಬೆಂಕಿ ಹಚ್ಚಿದಾಗ ಅದು ಹೀಟ್ ಎನರ್ಜಿಯಲ್ಲಿ ಬೆಂಕಿ ಹತ್ತೈತಿ, ಅಥವಾ ಪೆಟ್ರೋಲ್ ಡೀಸೆಲ್ ಇವೆಲ್ಲ ಸೊ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾವೆ. ಕೂಲ್ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾವೆ. ಈ ಹೀಟ್ ಎನರ್ಜಿ ಥರ್ಮಲ್ ಎನರ್ಜಿ ಎದಕ್ಕೆ ಪ್ರೊಡ್ಯೂಸ್ ಆಗುತ್ತಪ್ಪ ಅಂತ ಹೇಳಂತಂದ್ರೆ, ಇಲ್ಲಿ ಯಾವುದೇ ಒಂದು ಬಾಡಿ ನಾವು ತೊಗೊಂಡಪ್ಪ ಅಂತಂದ್ರೆ ಸಾಕಷ್ಟು ಆ ಬಾಡಿ ಒಳಗಡೆ ಎದರಿಂದ ಮಾಡಿರ್ತದೆ? ಆಟಮ್ಸ್ ಮಾಲಿಕ್ಯೂಲ್ಸ್ನಿಂದ ಮಾಡಿರ್ತದಲ್ಲ. ಈ ಹೀಟ್ ಎನರ್ಜಿ ಇಲ್ಲಿ ನಾವು ಏನಾದ್ರೂ ಇದಕ್ಕೆ ಪ್ರೊಡ್ಯೂಸ್ ಮಾಡಿದ್ವಿ, ಇಲ್ಲಿ ಏನೋ ಒಂದು ಗಡ್ಡೆ ಕೊಡೋದಕ್ಕೆ ಹಚ್ಚಿವಪ್ಪ ಅಂತ ಹೇಳಿದ್ರೆ ಇದು ಬ್ಯಾಟರ್ ಇದೆ, ಯಾವುದೇ ಇರ್ಬೋದು. ಇಲ್ಲೇ ಆಟಮ್ಸ್ ಮಾಲಿಕ್ಯೂಲ್ಸ್ ಏನಾಗ್ಬಿಡ್ತಾವ ಅಂತಂದ್ರೆ ಒಂದು ಈ ಕಡೆ ಮೂವ್ ಆಗ್ಬೋದು, ಒಂದು ಈ ಕಡೆ ಮೂವ್ ಆಗ್ಬೋದು, ಒಂದು ಈ ಕಡೆ ಮೂವ್ ಆಗ್ಬೋದು. ಸೊ ಎಲ್ಲ ಕಡೆಗೂ ಏನಾಗ್ಬಿಟ್ಟಿರ್ತಾವ ಅಂತಂದ್ರೆ ಹೀಟ್ ಆಗೋದಕ್ಕೆ ನೀವು ನೀರಿನೊಳಗಡೆ ನೀವು ನೋಡ್ಬೋದು. ನೀರು ಕಾಸೋ ಮುಂದೆ ಏನಾಗ್ತದೆ ಅಂತಂದ್ರೆ ಮಾಲಿಕ್ಯೂಲ್ಸ್ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಅದು ಬಾಯ್ಲಿಂಗ್ ಪಾಯಿಂಟ್ ಒಳಗಡೆ ಅಂತೂ ಬಾಯ್ಲ್ ಆಗಕತ್ತಾಗಂತೂ ಎಲ್ಲ ಕಡೆ ನೀವು ತಿರುಗ್ತಿರ್ತವೆ, ಎಲ್ಲ ಕಡೆ ಮೂವ್ಮೆಂಟ್ ಆಗ್ತಿರ್ತದೆ. ಸೊ ಅವಾಗ ಏನಾಗ್ತಿರ್ತದೆ, ನಮಗೆ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗ್ತಿರ್ತದೆ. ಅದರ ಅರ್ಥ ಏನಪ್ಪ ಅಂದ್ರೆ ಇಷ್ಟೇ, ಈ ಹೀಟ್ ಎನರ್ಜಿ और ಥರ್ಮಲ್ ಎನರ್ಜಿ ಎದಕ್ಕೆ ಪ್ರೊಡ್ಯೂಸ್ ಆಗುತ್ತೆ ಅಂತಂದ್ರೆ ಡ್ಯೂ ಟು ದ ಡಿಸ್ಆರ್ಡರ್ಲಿ ಮೂವ್ಮೆಂಟ್. ಇದನ್ನು ನೀವು ನೆನ್ಪಿಟ್ಬೋದು. ಡಿಸ್ಆರ್ಡರ್ಲಿ ಮೂವ್ಮೆಂಟ್ ಆಫ್ ದ ಮಾಲಿಕ್ಯೂಲ್ಸ್ ಆರ್ ಆಟಮ್ಸ್ ಆಫ್ ದ ಮ್ಯಾಟರ್ ಬಾಡಿ. ಡಿಸ್ಆರ್ಡರ್ಲಿ ಆರ್ಡರ್ ಮೂವ್ ಆಗ್ತಿರಂಗಿಲ್ಲ, ಆರ್ಡರ್ ಒಳಗಡೆ ಮೂವ್ ಆಗ್ತಾರೆ. ಡಿಸ್ಆರ್ಡರ್ ಆ ಕಡೆಯಿಂದ ಈ ಕಡೆ, ಆ ಕಡೆಯಿಂದ ಈ ಕಡೆ ಎಲ್ಲ ಕಡೆ ಮೂವ್ಮೆಂಟ್ ಆಗ್ತಿರ್ತೈತಿ, ಅದಕ್ಕೆ ಡಿಸ್ಆರ್ಡರ್ಲಿ ಮೂವ್ಮೆಂಟ್ ಆಗ್ತದೆ. ಇದಕ್ಕೆ ಥರ್ಮಲ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಥರ್ಮಲ್ ಎನರ್ಜಿ. ನೋಡ್ರಿ, ಥರ್ಮಲ್ ಎನರ್ಜಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಾರ್ಮ್ ಆಫ್ ಎನರ್ಜಿ. ಪ್ರತಿಯೊಂದಕ್ಕೂ ನಮಗೆ ಹೀಟ್ ಎನರ್ಜಿ ಬೇಕೇ ಬೇಕು. ಪ್ರತಿಯೊಂದು ಈಗ ನಾವು ಸ್ಟಾರ್ಟಿಂಗ್ ಫ್ರಮ್ ದ ಕುಕಿಂಗ್ ಆಫ್ ದ ಫುಡ್ to the generation of electricity through the thermal power plants, we need the thermal energy. This is very important form of energy. It's very important. Even for the movement of vehicles,
ವೆಹಿಕಲ್ ಎದರಿಂದ ಮೂವ್ಮೆಂಟ್ ಆಗ್ತಾವ? ಡ್ಯೂ ಟು ಥರ್ಮಲ್ ಎನರ್ಜಿ. ವೆನ್ ಡೀಸೆಲ್ ಆರ್ ಪೆಟ್ರೋಲ್ ಈಸ್ ಇಗ್ನೈಟೆಡ್ ದೇರ್ ಇಸ್ ಎ ಪ್ರೊಡಕ್ಷನ್ ಆಫ್ ಹೀಟ್ ಎನರ್ಜಿ. ಸೊ ಅವಾಗ ಏನಾಗುತ್ತೆ? ಮೂವ್ಮೆಂಟ್ ಆಗ್ತದೆ. ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಾರ್ಮ್ ಆಫ್ ಎನರ್ಜಿ, ದಟ್ ಈಸ್ ಥರ್ಮಲ್ ಎನರ್ಜಿ. Next, consider the another important form of energy, that is chemical energy. Chemical energy. Chemical energy means what? It is the energy which is produced due to the chemical bonds of the molecules or the atoms of the substances. Chemical bonds ಇರ್ತವೆ. ಈ ಕೆಮಿಕಲ್ ಎನರ್ಜಿ ಯಾವುದೋ ಒಂದು ಸಬ್ಸ್ಟೆನ್ಸ್ ಒಳಗಡೆ ಏನಿರ್ತದೆ ಅಂತಂದ್ರೆ ಆಟಮ್ಸ್ ಮಾಲಿಕ್ಯೂಲ್ಸ್ ಇದ್ರೊಳಗಡೆ ಏನಿರ್ತೈತಿ? ಕೆಮಿಕಲ್ ಬಾಂಡ್ಸ್ ಇರ್ತವೆ. ಒಂದಕ್ಕೊಂದು ಏನಿರ್ತದೆ? ಬಾಂಡ್ಸ್ ಇರ್ತವೆ. ಈ ಬಾಂಡ್ಸ್ ಏನು ಮಾಡ್ತದೆ ಅಂತ ಹೇಳ್ತಂದ್ರೆ ದ್ಯಾಟ್ ಪ್ರೊಡ್ಯೂಸಸ್ ದೇ ಕೆಮಿಕಲ್ ಎನರ್ಜಿ. ಆ ಬಾಂಡ್ ಬ್ರೇಕ್ ಆದಾಗ, ಬಾಂಡ್ ಚೈನ್ ಇದಾದಾಗ ಏನಾಗುತ್ತೆ? ಅಲ್ಲೇ ಕಾರ್ಬನ್ ಬಾಂಡ್ ಇರ್ಬೋದು, ಕೋವೆಲೆಂಟ್ ಬಾಂಡ್, ಸೊ ಅವೆಲ್ಲ ಏನು ಬ್ರೇಕ್ ಆದಾಗ ಏನಾಗುತ್ತೆ? ಕೆಮಿಕಲ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಪ್ರತಿಯೊಂದು ಪ್ಲ್ಯಾಂಟ್ನಿಂದ ಹಿಡ್ಕೊಂಡು ಪ್ಲ್ಯಾಂಟ್ ಒಳಗಡೆ, ಫುಡ್ಸ್ ಒಳಗಡೆ, vegetables ಒಳಗಡೆ, ವಾಟ್ ವಿ ಆರ್ ಹ್ಯಾವಿಂಗ್ ಈಸ್ ಕೆಮಿಕಲ್ ಎನರ್ಜಿ. ಸೊ ದ್ಯಾಟ್ ಕೆಮಿಕಲ್ ಎನರ್ಜಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮ್ ಆಫ್ ಎನರ್ಜಿ. ಈಗ ನಾವೇನು ಫುಡ್ ಕನ್ಸ್ಯೂಮ್ ಮಾಡ್ತೀವಿ, ಊಟ ಮಾಡ್ತೀವಲ್ಲ, ದಟ್ ಈಸ್ ಆಲ್ ದಿ ಕೆಮಿಕಲ್ ಎನರ್ಜಿ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಅದನ್ನು ನಾವು ಇಂಟೇಕ್ ಒಳಗಡೆ ತೊಗೊಂಡಾಗ ಏನಾಗುತ್ತೆ? ದ್ಯಾಟ್ ಈಸ್ ಕನ್ವರ್ಟೆಡ್ ಇನ್ ಟು ಮಸ್ಕ್ಯುಲರ್ ಎನರ್ಜಿ. ನಮ್ಮ ಮಸಲ್ಸ್ಗೆಲ್ಲ ಸ್ಟ್ರೆಂತ್ ಬರ್ತದೆ, ಎನರ್ಜಿ ಬರ್ತದೆ. ಸೊ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಇವೆಲ್ಲ ಏನಿದೆ? ದಟ್ ಈಸ್ ನಥಿಂಗ್ ಬಟ್ ಕೆಮಿಕಲ್ ಎನರ್ಜಿ. ಸೊ ಈ ಕೆಮಿಕಲ್ ಎನರ್ಜಿ ಅದು ಕೆಮಿಕಲ್ ಬಾಂಡ್ ಫಾರ್ಮೇಷನ್ ಒಳಗಡೆ ಈ ಸಬ್ಸ್ಟೆನ್ಸಸ್ ಒಳಗಡೆ ಅಂದರೆ ವೆಜಿಟೇಬಲ್ಸ್, ಫ್ರೂಟ್ಸ್ ಇದ್ರೊಳಗಡೆ ಎಲ್ಲ ಅದೇನಾಗಿರ್ತೈತಿ? ಸ್ಟೋರ್ ಆಗಿರ್ತೈತಿ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಕೆಮಿಕಲ್ ಎನರ್ಜಿ. ಸೊ ನೆಕ್ಸ್ಟ್ ಕನ್ಸಿಡರ್ ದಿ ಅನದರ್ ಇಂಪಾರ್ಟೆಂಟ್ ಎನರ್ಜಿ, ದಟ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿ. Electrical energy. So what is electrical energy? Electrical energy is the very important form of energy which is due to the electric charges, movement of the electric charges, electric current. ಅದಕ್ಕೆ ನಾವೇನು ಕರಿತೀವಿ? ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕರಿತೀವಿ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ? ಡ್ಯೂ ಟು ದ ಮೂವ್ಮೆಂಟ್ ಆಫ್ ದ ಚಾರ್ಜಸ್. ಸೊ ಈಗ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಯಾವ ರೀತಿ? ಮೆಕ್ಯಾನಿಕಲ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತೀವಿ ನಾವು? ಸೊ ದಟ್ ಈಸ್ ವಿ ಆರ್ ಪ್ರೊಡ್ಯೂಸಿಂಗ್ ಥ್ರೂ ದ ಹೆಲ್ಪ್ ಆಫ್ ಥರ್ಮಲ್ ಎನರ್ಜಿ, ವಿ ಆರ್ ಪ್ರೊಡ್ಯೂಸಿಂಗ್ ಥ್ರೂ ದ ಹೆಲ್ಪ್ ಆಫ್ ವಾಟರ್, ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿಯಿಂದ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ, ಸೋಲಾರ್ ಎನರ್ಜಿಯಿಂದ ಎಲೆಕ್ಟ್ರಿಕ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಫ್ರಮ್ ಡಿಫರೆಂಟ್ ಫಾರ್ಮ್ಸ್ ವಿ ಆರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಕ್ ಎನರ್ಜಿ. ಆ್ಯಂಡ್ ಯು ನೋ ವೆರಿ ವೆಲ್ ಹೌ ಇಂಪಾರ್ಟೆಂಟ್ ದಿಸ್ ಎಲೆಕ್ಟ್ರಿಕಲ್ ಎನರ್ಜಿ now in today's world, because for now and then, for our daily life activities, for production of food, for running of industries, for everything we need electrical energy. Without this we can't the life to be happy, very good life. So therefore electrical energy is one of the important form of energy. And another one, that is nuclear energy. ಏನಿದೆ ನ್ಯೂಕ್ಲಿಯರ್ ಎನರ್ಜಿ ಅಂದರೆ? ನ್ಯೂಕ್ಲಿಯರ್ ಎನರ್ಜಿ is one of the important form of energy because nowadays nuclear energy is producing very huge amount of electrical energy. What is nuclear energy? Nuclear energy is the energy which is produced due to the breaking up of or combining of the nuclear elements. Nuclear elements, for example uranium, thorium. ಸೊ ಇವೆಲ್ಲ ಏನಾಗ್ತಾವೆ? ಇವೆಲ್ಲ ಬ್ರೇಕ್ ಆದಾಗ ಏನಾಗುತ್ತೆ? ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ಇಸ್ ಪ್ರೊಡ್ಯೂಸ್ಡ್. ಫಾರ್ ಎಕ್ಸಾಂಪಲ್ ಯುರೇನಿಯಂ, ಸೊ ಯುರೇನಿಯಂ 92, ಯುರೇನಿಯಂ 235 ಅಂತಿದೆ. ಈ ಯುರೇನಿಯಂ ಏನಾಗುತ್ತೆ ಅಂತಂದ್ರೆ ಇದಕ್ಕೊಂದು ನ್ಯೂಟ್ರಾನ್ ಏನಾದರೂ ಇದಕ್ಕೆ ಬಂದು ಹದಕ್ಕೆ ಬಂದು ಇಲ್ಲಿ ಡಿಕ್ಕಿ ಹೊಡಿತಂತಂದ್ರೆ ಇಲ್ಲಿ ಏನಾಗುತ್ತೆ? ಸೊ ದೇರ್ ಇಸ್ ಗೋಯಿಂಗ್ ಟು ಬಿ ಪ್ರೊಡಕ್ಷನ್ ಆಫ್ ಬೇರಿಯಂ, ಕ್ರಿಪ್ಟಾನ್ ಪ್ರೊಡ್ಯೂಸ್ ಆಗುತ್ತೆ. ಪ್ಲಸ್ ಇಲ್ಲಿ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಒಂದು ಯುರೇನಿಯಂ ಬ್ರೇಕ್ ಆಗ್ತದೆ ಒಂದೇ ಸಲ. ಸೊ ಇದು ಭಾಳ ಎನರ್ಜಿ ಇದೆ, 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಇದು ಹಿಂಗೆ ಕಂಟಿನ್ಯೂ ಹಾಕೊಂಡು ಹೋಗಿರ್ತೈತಿ. ಅದಕ್ಕೆ ವೆರಿ ಲಾರ್ಜ್ ಎನರ್ಜಿ ಇಸ್ ಪ್ರೊಡ್ಯೂಸ್ಡ್. ಆ ಎನರ್ಜಿನ ಏನು ಮಾಡ್ತಾರೆ ಅಂದರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಾರ್ಮ್ ಆಫ್ ಎನರ್ಜಿ. ದಿಸ್ ಈಸ್ ನ್ಯೂಕ್ಲಿಯರ್ ಎನರ್ಜಿ. ಸೊ ಈ ನ್ಯೂಕ್ಲಿಯರ್ ಎನರ್ಜಿ ಏನೈತಲ್ಲ
ಈಗ nowadays this is one of the important form of energy to harness the electrical energy. So I hope you have understood these important form of energies. So there are other various forms of energies are there. ಸಾಕಷ್ಟು ಅದಾವಿನ್ನ ಆದ್ರೆ ನಿಮ್ಮ ಸಿಲೆಬಸ್ಸಿಗೆ ಇಷ್ಟು ಸಾಕು. So explain different forms of energies ಅಂತಂದ್ರೆ so you can explain like this. Okay? So I hope you have understood about the what is called as energy, different form of energy. Now briefly I am going to explain you about the another important concept, that is what is called as power. So just I am going to explain you about the power. So in the next class shall continue about that. So power anta helantandre power. So up to now we have discussed about the energy. Work is over, energy is also we have discussed in detail. Now I am going to take the another last concept, that is power, which is represented by P. So in the introduction class I have told about briefly about what is meant by power. Now let us define it or explain it in detail. So power is nothing but it is defined as a rate of doing work. So it is defined as a rate of doing work. No. Rate of doing work, this is the definition of power. So therefore we write power is equal to P is equal to ಏನು ಬರೀತೀವಿ ಅಂತಂದ್ರೆ we write it is work done divided by time taken. Work done divided by time taken. This is the formula or representation of power. P is equal to work done. Rate of doing work ಅಂದ್ರೆ ಕೆಲಸ ನೀನು ಮಾಡಿ, ಎಲ್ಲರೂ ಕೆಲಸ ಮಾಡ್ತಾರೆ, ಎಷ್ಟು ಟೈಮ್ ಒಳಗಡೆ ಕೆಲಸ ಮಾಡ್ತಾರೆ, ಆ ಕೆಲಸ ಮುಗಿಸ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತಾರೆ, ಅದರ ಮೇಲಿಂದ ಪವರ್ ಹೆಚ್ಚಿಗೆ ಕಡಿಮೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಇಬ್ಬರು ಅದಾರ ಅಂತ ಹೇಳಂತಂದ್ರೆ ಆ ಇಬ್ಬರಿಗೆ ಒಂದು ಲೋಡ್ ಒಂದು ಟ್ರಕ್ ಇಟ್ಟಂಗೆ ಇಳಿಸ್ಲಿಕ್ಕೆ ಹೇಳ್ತೀನಿ ನಾನು. ಒಬ್ಬ ಏನು ಮಾಡ್ತಾನ ಫಸ್ಟ್ ಅವ ಆ ಒಂದು ಟ್ರಕ್ ಇಟ್ಟಂಗಿನ ಏನು ಮಾಡ್ತಾನ ಇಳಿಸ್ಲಿಕ್ಕೆ 3 ತಾಸು ತಗೊಳ್ತಾನೆ. 3 ತಾಸು ಒಬ್ಬ ಫಸ್ಟ್. ಇನ್ನೊಬ್ಬ ಏನು ಮಾಡ್ತಾನೆ ಅಂದ್ರೆ ಸೇಮ್ ಲೋಡ್ ಫುಲ್ ಆಗಿರ್ತೈತಿ, ಇನ್ನೊಂದು ಲೋಡ್ ಇಳಿಸ್ತಿರ್ತಾನೆ, ಇನ್ನೊಂದು ಟ್ರಕ್ ಲೋಡ್ ಇಳಿಸ್ತಿರ್ತಾನೆ. ಅವ ಏನು ಮಾಡ್ತಾನೆ ಅಂತಂತಂದ್ರೆ ಅದನ್ನ ಇಳಿಸ್ಲಿಕ್ಕೆ ಬರೇ 1.5 ತಾಸು ತಗೋತಾನೆ, 1.5 ತಾಸು ತಗೋತಾನೆ. ಅವ 3 ತಾಸು ತೊಗೊಂಡಿರ್ತಾನೆ, ಇವು ಬರೇ 1.5 ತಾಸು ತೊಗೊಂಡಿರ್ತಾನೆ. ಆದ್ರೆ ಇಲ್ಲಿ ಪವರ್ ಯಾರು ಹೆಚ್ಚಿಗೆ ಐತೆ ಅಂತ ಹೇಳ್ತೀವಿ ಅಂದ್ರೆ ಎರಡನೇದವನು ಪವರ್ ಹೆಚ್ಚಿಗೆ ಐತೆ ಅಂತ ಹೇಳ್ತೀವಿ. ಯಾಕೆ? ಇಬ್ಬರು ಕೆಲಸ ಮಾಡಕತ್ತಿದ್ದು ಸೇಮ್, both are doing the same work, but who is taking less time? Second one. Therefore he is considered to be having more power. So power is measured in terms of what? Time only, measured in terms of time. So therefore we consider time is important in case of power. So ಯಾವುದೇ ಇರಬಹುದು. So power means it is nothing but it is considered with respect to the time only. So ಈಗ ನೀವು ಕರಿತೀರಿ ಫಿಲ್ಮ್ ಒಳಗಡೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಅಂತೇಳಿ. ಏನು ಪವರ್ ಸ್ಟಾರ್ ಅಂತ ಹೇಳಂತಂತಂದ್ರೆ ಅಲ್ಲೇ ಒಂದು ಎನರ್ಜಿ ಜಾಸ್ತಿ ಇರ್ತದೆ, ಎನರ್ಜಿ ಇದು ಮಾಡ್ತಾನೆ, ಅದ್ರದ್ದು ಒಂದು ಅವನಿಗೊಂದು ಹಂಗೆ ಜನರ ಕರೆಯೋದು ಒಂದು ಇದು ಪವರ್ ಜಾಸ್ತಿ ಐತಿ, ಯಾಕಂದ್ರೆ ಫೈಟ್ ಮಾಡೋದು ಆ ಒಂದಿದ್ರು. ಬಟ್ ಇಲ್ಲೇ ಈ ಚಾಪ್ಟರ್ ಒಳಗಡೆ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕಂತಂತಂದ್ರೆ ಪವರ್ ಅಂತಂತಂದ್ರೆ ವರ್ಕ್ ಡನ್, ಕೆಲಸ ಮಾಡೋದ್ರ ಮೇಲಿಂದ ಕೆಲಸ ಯಾರು ಬೇಗ ಮುಗಿಸ್ತಾರ, ಯಾರು ಕೆಲಸ ಬೇಗ ಮುಗಿಸ್ತಾರ ಆ ಕೆಲಸನ ಕಂಪ್ಲೀಟ್ ಮಾಡ್ತಾರ ವಿದಿನ್ ಲೆಸ್ ಟೈಮ್, ಅವ್ರಿಗೆ ನಾವೇನಂತ ಕರಿತೀವಿ? ಪವರ್ ಹೆಚ್ಚಿಗೆ ಐತಿ ಅಂತ ಹೇಳಂದ ಕರಿತೀವಿ. ಅರ್ಥ ಆಯ್ತಾ? ಓಕೆ. ಈಗ ಇಲ್ಲೇ ನಾವು ಪವರ್ ಅಂತ ಹೇಳಿದ್ರೆ P is equal to work done divided by time taken ಅಂತ ಹೇಳಿದ್ರೆ, ಸೊ ಇದನ್ನ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. P is equal to W divided by T. W ಅಂತಂದ್ರೆ ಏನು? Work done divided by T. So therefore power is equal to W divided by T. So this is the formula for the our rate of doing work ಅಂತ ಹೇಳಿ. ಸೊ ಹಂಗಿದ್ರೆ ಈಗ what is the SI unit of power? SI unit of work, SI unit of energy. Now what is SI unit? SI unit of power ಅಂತ ಹೇಳಿದ್ರೆ SI unit of power P is equal to
What is SI unit of work? SI unit of work is joule. ನಿಮ್ಗೆ ಗೊತ್ತಿದೆ. SI unit of time is second. ಅದಕ್ಕೆ ನಾವು ಏನು ಬರೀತೀವಿ? This is J for joule. Second denominator ಒಳಗೈತಿ. So this is joule per second. Joule per second. J per second. Or ಇದು ಹೆಂಗೆ ಬರೀತಾರೆ ಅಂದ್ರೆ J second raised to minus 1. This is SI unit of power. So power is equal to joule per second or J S raised to minus 1. So therefore ಈ 1 joule per second ಇದಕ್ಕೊಂದು ಹೆಸರು ಕೊಟ್ಟಾರ. 1 joule per second ಅಂತ ಹೆಸರು ಕೊಟ್ಟಾರ. ಏನಂತಂದ್ರೆ ವ್ಯಾಟ್ ಅಂತ ಹೇಳ್ತಾರೆ. ವ್ಯಾಟ್ ವಾಟ್ ಅಲ್ಲ. 1 joule per second ಗೆ ಏನಂತಾರೆ ವ್ಯಾಟ್ ಅಂತ ಹೇಳ್ತಾರೆ. So watt is equal to 1 joule per second. So SI unit of power, so we write it is 1 joules per second or 1 watt. So 1 watt ಅಂತೂ ನಾವು ಕರೀತೀವಿ. What is SI unit of power ಅಂದ್ರೆ watt ಅಂತೂ ಕರೀತಾರೆ. Watt is nothing but what? 1 joule per second. So then what is 1 watt ಅಂತಂದ್ರೆ when the work is said to be 1 watt if 1 joule of work is done and in 1 second. ಯಾವುದೇ ಒಂದು ಇದಕ್ಕೆ 1 ವ್ಯಾಟ್ ಕೆಲಸ ಆಗೈತೆ ಅಂತ ಇದು ಪವರ್ 1 ವ್ಯಾಟ್ ಪವರ್ ಕನ್ಸ್ಯೂಮ್ ಆಗೈತೆ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ 1 ಜೂಲ್ ಆಫ್ ವರ್ಕ್ ಆಗಿರ್ಬೇಕು 1 ಸೆಕೆಂಡ್ ತೊಗೊಂಡಿರ್ಬೇಕು. 1 ಜೂಲ್ ಆಫ್ ವರ್ಕ್ ಮಾಡ್ಲಿಕ್ಕೆ 1 ಸೆಕೆಂಡ್ ತೊಗೊಂಡಿರ್ಬೇಕು ಅವಾಗ 1 ವ್ಯಾಟ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ SI ಯೂನಿಟ್ ಆಫ್ ಪವರ್. ನೀವು ಎಕ್ಸಾಮ್ದಾಗ SI ಯೂನಿಟ್ ಆಫ್ ಪವರ್ ಅಂದ್ರೆ ವ್ಯಾಟ್ ಬರೀಬೇಕು. ವ್ಯಾಟ್ 1 ಜೂಲ್ ಪರ್ ಸೆಕೆಂಡ್ ಬರೋದು ನಡೀತೈತಿ ಬಟ್ ಯು ಹ್ಯಾವ್ ಟು ರೈಟ್ ಇಟ್ ಈಸ್ ವ್ಯಾಟ್. ಓಕೆ ಸೊ here this is smaller unit of measuring power. Smaller unit 1 watt ಅಂದ್ರೆ ಅತಿ ಕಡಿಮೆ ಪವರ್ ಇದೆ. ಹೆಂಗಿದ್ರೆ ಲಾರ್ಜರ್ ಯೂನಿಟ್ಸ್ ನ ಯಾವುದು ಯೂಸ್ ಮಾಡ್ತಾರ ಅಂತ ಹೇಳಿದ್ರೆ ಲಾರ್ಜರ್ ಯೂನಿಟ್ಸ್ ಪವರ್ ಮೆಜರ್ ಮಾಡಲಿಕ್ಕೆ ಲಾರ್ಜರ್ ಯೂನಿಟ್ಸ್ ಯಾವ್ಯಾವ ಮೆಜರ್ ಮಾಡ್ತಾರೆ ಅಂತಂದ್ರೆ ಒಂದೇದು ಕಿಲೋ ವ್ಯಾಟ್ ಅಂತ ಹೇಳಿದ್ರೆ ಕಿಲೋ ವ್ಯಾಟ್ ಅಂದ್ರೆ ಕಿಲೋ ಅಂತಂದ್ರೆ ನಿಮ್ಗೆ ಗೊತ್ತೈತಿ. ಕಿಲೋ ಅಂದ್ರೆ 1000. ಸೊ ಅದಕ್ಕೆ ನಾವು ಕೆ ಅಂತಂದ್ರೆ ರೆಪ್ರೆಸೆಂಟ್ ಮಾಡಿ ಕೆ ಸ್ಮಾಲ್ ಕೆ. So kilo watt 1 kilowatt. So 1 kilowatt, so this is equal to 10 to the power of 3. K ಅಂದ್ರೆ 1000. 10 to the power of 3 ಅಂದ್ರೆ ಎಷ್ಟು 1000. So 10 to the power of 3 watt. 3 watt. So this is 1 kilowatt. ಎರಡನೇದು ಮೆಗಾವ್ಯಾಟ್ ಅಂತ. ಮೆಗಾವ್ಯಾಟ್ megawatt. So megawatt is equal to, so it is represented by, so this is MW. So MW is equal to, so this is mega ಅಂತಂದ್ರೆ 10 to the power of 6 watts. 10 to the power of 6 watts. This is megawatt. So these are megawatt, gigawatt ಅಂತ ಹೇಳಿ ನೀವು ಕೇಳಿರ್ತೀರಿ ಸರ್. 10 to the power of 6 is called as 1 megawatt. So 1 kilowatt. ನೀವು ನೆನಪಿಟ್ಕೋಬೇಕು. ಕಿಲೋವ್ಯಾಟ್ ಮೆಗಾವ್ಯಾಟ್ ಇವೆಲ್ಲ ಲಾರ್ಜರ್ ಯೂನಿಟ್ಸ್. ಇದಕ್ಕಿಂತ ಲಾರ್ಜರ್ ಯೂನಿಟ್ ಅಂತ ಹೇಳಂತಂದ್ರೆ ಲಾರ್ಜರ್ ಯೂನಿಟ್ ಅಂದ್ರೆ ಹಾರ್ಸ್ ಪವರ್ ಅಂತ ಹೇಳಿ ಹಾರ್ಸ್ ಪವರ್ HP ಅಂತ ಕರೀತಾರೆ. ಹಾರ್ಸ್ ಪವರ್ ಈಗ ಮೋಟರ್ ಒಳಗಡೆ ಎಲ್ಲ ನೀರೆಲ್ಲ ಲಿಫ್ಟ್ ಮಾಡ್ತಿರ್ತಾರೆ ನೋಡ್ರಿ. ನದಿಯಿಂದ ಮೋಟರ್ ಹಚ್ಚಿ ನೀರು ಹೊಲಕ್ಕೆ ಜೆತ್ತಿರ್ತಾರೆ. 1 HP ಪಂಪ್ ಕುಂದಿರ್ಸೇವೆ 2 HP ಪಂಪ್ ಕುಂದಿರ್ಸೇವೆ ಅಂತ ಹೇಳ್ತಿರ್ತಾರೆ. ಮನೆ ಒಳಗಡೆನೂ ಸಹಿತ ಕೆಳಗಡೆ ನೀರು ಇತ್ತಂದ್ರೆ ಮ್ಯಾಲೆ ಸಿಂಟ್ಯಾಕ್ಸಿಗೆ ನೀರು ಏನಾದರೂ ಏರಿಸ್ಬೇಕಂದ್ರೆ ನಾವೇನು ಮಾಡ್ತೀವಿ ಮೋಟ್ರ್ ಆನ್ ಮಾಡ್ತೀವಿ. ಅದರದ ಆ ಮೋಟ್ರಿಂದ ಕೆಪಾಸಿಟಿ ಪವರ್ ಎಷ್ಟು ಇರ್ತೈತೆ ಅಂದರೆ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಹಾರ್ಸ್ ಪವರ್. 1/2 HP ಇರ್ಬೋದು, 1 HP ಇರ್ಬೋದು, 2 HP ಇರ್ಬೋದು. ಸೊ ಅದರ ಮೇಲಿಂದ ಯಾಕಂದ್ರೆ ಇದು ಲಾರ್ಜರ್ ಪವರ್ ಜಾಸ್ತಿ ಇರ್ತದೆ. ಸೊ ಎಷ್ಟಾದ್ರೂ ಇರಲಿ 1 HP ಅಂದ್ರೆ ಎಷ್ಟು ಅನ್ನೋದು ನಿಮ್ಗೆ ಗೊತ್ತಿರಬೇಕು. 1 ಹಾರ್ಸ್ ಪವರ್ ಅಂದ್ರೆ ಏನು? 1 ಹಾರ್ಸ್ ಪವರ್ ಇಸ್ ಈಕ್ವಲ್ ಟು ಎಷ್ಟು ವ್ಯಾಟ್ಸ್ ಅಂದ್ರೆ 746 ವ್ಯಾಟ್ಸ್. ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ನೀವು. 1 ಮಾರ್ಕ್ಸ್ ಇಲ್ಲಕ್ಕೆ ಯಾವುದು 1 HP ಅಂತಂದ್ರೆ ಏನಪ್ಪ ಅಂದರೆ 746 ವ್ಯಾಟ್ಸ್. ಸೊ ಐ ಹೋಪ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ವಾಟ್ ಈಸ್ ಪವರ್, what is the definition of power, what is the formula of power, and what is the SI unit of power, what is the larger unit of measuring powers. So we have understood. And another one that is since you know all of you that is work done is equal to energy ಅನ್ನೋದು ಗೊತ್ತೈತೆ ನಿಮಗೆ. ವರ್ಕ್ ಡನ್ ಅಂತಂದ್ರೆ ಎನರ್ಜಿ, ವರ್ಕ್ ಇಸ್ ಈಕ್ವಲ್ ಟು ಎನರ್ಜಿ ಅಂತ ಬರ್ತದೆ.
ಅದಕ್ಕೆ ಈ ಫಾರ್ಮುಲಾ ನಾವು ಹಿಂಗೂ ಬರೀಬಹುದು. P is equal to E divided by T ಅಂತ ಬರೀತಾರೆ. ವರ್ಕ್ is equal to ಎನರ್ಜಿ consumed. ಸೊ ಅದರ ಸಲುವಾಗಿ ದಿಸ್ E is equal to ಏನು ಬರೀಬಹುದು ಅಂದ್ರೆ E is equal to ಪವರ್ ಇಂಟು ಟೈಮ್ ಹಿಂಗೂ ಬರೀಬಹುದು. ಎನರ್ಜಿ ಎಷ್ಟು ಕನ್ಸ್ಯೂಮ್ ಆಗ್ತಂದ್ರೆ ಪವರ್ ಇಂಟು ಟೈಮ್ ಹಿಂಗೂ ಬರೀಬಹುದು. ಸೊ ದಿಸ್ ಈಸ್ ದ ಅನದರ್ ಫಾರ್ಮುಲಾ ಆಫ್ ಪವರ್ ಅಂತಲೂ ನಾವು ಕನ್ಸಿಡರ್ ಮಾಡ್ತೀವಿ. ಪವರ್ ಕ್ಯಾನ್ ಬಿ ರಿಟನ್ ಇನ್ ಟರ್ಮ್ಸ್ ಆಫ್ W/T and also E divided by T. I hope you have understood little bit about power and in detail. So I have explained what is its SI unit and formulas also. So let us stop today. In the next class I am going to continue. Thank you.